ವೀಕ್ಷಕರೇ, 2025 ಜನವರಿ 1ನೇ ತಾರೀಕಿನಂದು ರಾತ್ರಿ 9 ಗಂಟೆಗೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿರುವಂತಹ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆಯಿಂದ 12 ಟ್ರಕ್ಗಳನ್ನು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸಾಗಿಸಲಾಗುತ್ತಿತ್ತು. ಈ 12 ಟ್ರಕ್ಗಳ ಸುತ್ತಲೂ ಗ್ರೀನ್ ಕಾರಿಡಾರ್ ನಿರ್ಮಿಸಿ ಇವುಗಳನ್ನು 250 ಕಿಲೋಮೀಟರ್ ದೂರದಲ್ಲಿರುವ ಪೀತಾಂಪುರ ಕೈಗಾರಿಕಾ ಪ್ರದೇಶಕ್ಕೆ ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದರು. ಅಷ್ಟಕ್ಕೂ ಆ 12 ಟ್ರಕ್ಗಳಲ್ಲಿ ಇರುವುದಾದರೂ ಏನು? ಆ ಟ್ರಕ್ನಲ್ಲಿ ಸಾಗಿಸಿದಂಥ ಅನಿಲ 40 ವರ್ಷಗಳ ಹಿಂದೆ 20,000ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದ್ದಾದರೂ ಹೇಗೆ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, 1969ರಲ್ಲಿ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಎಂಬ ಅಮೆರಿಕ ಮೂಲದ ಕೀಟನಾಶಕ ಕಂಪನಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸ್ಥಾಪನೆ ಆಯಿತು. ಈ ಕಂಪನಿ ಆರಂಭದಲ್ಲಿ ಸೇವಿನ್ ಎಂಬ ಕೀಟನಾಶಕ ಔಷಧಿಯನ್ನ ತಯಾರಿಸುತ್ತಿತ್ತು. ತದನಂತರ 1979ರಲ್ಲಿ MIC ಅಂದರೆ ಮೀಥೈಲ್ ಐಸೋಸೈನೇಟ್ ಎಂಬ ಉತ್ಕೃಷ್ಟ ದರ್ಜೆಯ ಕೀಟನಾಶಕವನ್ನ ಉತ್ಪಾದಿಸಲು ಆರಂಭಿಸಿತು. ಈ ಕಂಪನಿಯ ವಿರುದ್ಧ ಅನೇಕ ಸವಾಲುಗಳು ಆ ಸಮಯದಲ್ಲಿ ಉದ್ಭವವಾಗಿದ್ದವು. ಅವು ಏನೆಂದರೆ, ಈ ಯೂನಿಯನ್ ಕಾರ್ಬೈಡ್ ಕಂಪನಿಯು ತನ್ನ ಕಾರ್ಮಿಕರ ಸಂರಕ್ಷಣೆಯ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇರಲಿಲ್ಲ. ಇದರಿಂದಾಗಿ ಈ ಕಂಪನಿಯಲ್ಲಿ ಕೀಟನಾಶಕ ವಿಷಕ್ಕೆ ಸುಮಾರು ಕಾರ್ಮಿಕರು ಬಲಿಯಾಗ್ತಾ ಇದ್ದರು. ಅದಲ್ಲದೆ ಈ ಕಂಪನಿ ಕಾರ್ಖಾನೆಯ ಬಿಡಿ ಭಾಗಗಳ ಬಗ್ಗೆಯೂ ಸಹ ಗಮನ ಕೊಡ್ತಾ ಇರಲಿಲ್ಲ. ಇದನ್ನೆಲ್ಲವನ್ನ ಗಮನಿಸಿದ ರಾಜ್ಕುಮಾರ್ ಕೇಶವಾನಿ ಎಂಬ ಪತ್ರಕರ್ತ 1981ರಲ್ಲಿ ಪತ್ರಿಕೆ ಒಂದಕ್ಕೆ ಆರ್ಟಿಕಲ್ ಅನ್ನು ಕೊಡ್ತಾರೆ. ಅದರಲ್ಲಿ ಭೂಪಾಲ್ ನಗರವು ಅಗ್ನಿ ಪರ್ವತದ ಬಾಯಲ್ಲಿ ಕುಳಿತಿದೆ, ಎದ್ದೇಳಿ ಜನರೇ ಅಂತ ಹೇಳಿದ್ದರು. ಅಂದು ಈ ರಾಜ್ಕುಮಾರ್ ಕೇಶವಾನಿ ಹೇಳಿದ್ದು ಇದೇ ಯೂನಿಯನ್ ಕಾರ್ಬೈಡ್ ಕಂಪನಿಯ ಕುರಿತು. ಈ ಕಂಪನಿಯಲ್ಲಿ ತಯಾರಿಸುವ ಕೀಟನಾಶಕ ಮುಂದೊಂದು ದಿನ ಭೂಪಾಲ್ ನಗರವನ್ನೇ ನುಂಗಿ ಬಿಡಬಹುದು ಎಂಬುದು ಅವರ ಆತಂಕವಾಗಿತ್ತು. ಈ ಆರ್ಟಿಕಲ್ ಪ್ರಕಟವಾದ 3 ವರ್ಷಗಳ ನಂತರ ಈ ಕಂಪನಿಯಿಂದಾನೇ ಅಂತ ಒಂದು ಭಯಾನಕ ಘಟನೆ ನಡೆದೇ ಹೋಯಿತು. ಅವತ್ತಿನ ಆ ಭೂಪಾಲ್ ಜನರ ಪರಿಸ್ಥಿತಿ ಯಾವ ರೀತಿ ಇತ್ತು ಎಂದು ಈಗ ತಿಳಿಯೋಣ ಬನ್ನಿ. ವೀಕ್ಷಕರೇ, ಅಂದು 1984 ಡಿಸೆಂಬರ್ 2ನೇ ತಾರೀಕು ಭೂಪಾಲ್ನ ಜನ ತಮ್ಮ ದಿನದ ಎಲ್ಲಾ ವಹಿವಾಟುಗಳನ್ನು ಮುಗಿಸಿಕೊಂಡು ರಾತ್ರಿ ನಿದ್ದೆಗೆ ಜಾರಿದ್ದರು. ಆದರೆ ಅದೇ ಭೂಪಾಲ್ನಲ್ಲಿರುವ ಈ ಯೂನಿಯನ್ ಕಾರ್ಬೈಡ್ ಕಂಪನಿಯ ಕಾರ್ಮಿಕರು ಇನ್ನೂ ಸಹ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಬಹುಶಃ ಆ ಕಾರ್ಮಿಕರಿಗೂ ಸಹ ಗೊತ್ತಿರಲಿಕ್ಕಿಲ್ಲ ಆ ರಾತ್ರಿ ಅವರ ಜೀವನದ ಕೊನೆಯ ರಾತ್ರಿ ಎಂದು. ನೋಡ್ತಿದ್ದಂತೆ ಸಮಯ ರಾತ್ರಿ 1 ಗಂಟೆ ಆಗಿತ್ತು. ಕ್ಯಾಲೆಂಡರ್ನಲ್ಲಿಯೂ ಸಹ ಡಿಸೆಂಬರ್ 2ರ ಬದಲಿಗೆ 3 ಎಂದು ತೋರಿಸುತ್ತಿತ್ತು. ಈ ಸಮಯದಲ್ಲಿ ಮೀಥೈಲ್ ಐಸೋಸೈನೇಟ್ ಎಂಬ ಅನಿಲವನ್ನು ಶೇಖರಿಸಿ ಇಟ್ಟಂತಹ 3 ಟ್ಯಾಂಕ್ಗಳ ಪೈಕಿ ಒಂದು ಟ್ಯಾಂಕ್ಗೆ ನೀರು ಪ್ರವೇಶಿಸಿತು. ಟ್ಯಾಂಕ್ನಲ್ಲಿ ಕೇವಲ 50% MIC ತುಂಬಿರಬೇಕಿತ್ತು. ಆದರೆ ಅಂದು 75% ತುಂಬಿದ್ದರು. ಇದರೊಂದಿಗೆ ನೀರು ಸಹ ಸೇರಿಕೊಂಡು ಟ್ಯಾಂಕ್ನಲ್ಲಿ ಅಧಿಕ ಒತ್ತಡವನ್ನು ಸೃಷ್ಟಿಸಿದವು. ಅಧಿಕ ಒತ್ತಡಕ್ಕೆ ಒಳಗಾದ MIC ಟ್ಯಾಂಕ್ನಿಂದ ಲೀಕ್ ಆಗಲು ಆರಂಭಿಸಿತು. ಅಲ್ಲಿ ಇದ್ದಂತ ಕಾರ್ಮಿಕರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ MIC ಇರುವ ಟ್ಯಾಂಕ್ಗೆ ನೀರು ಹೋಗುವುದನ್ನು ತಡೆಯಲು ಆಗಲಿಲ್ಲ. ನೋಡ್ತಿದ್ದಂತೆ ಈ MIC ಎಂಬ ಅನಿಲ ಗಾಳಿಯಲ್ಲಿ ಸೇರಿಕೊಂಡಿತು. ಇದರ ಪರಿಣಾಮವಾಗಿ ಮೊದಲು ಆ ಕಾರ್ಮಿಕರೇ ಬಲಿಯಾದರು. ಈ ಅನಿಲ ಬಹು ಬೇಗನೆ ಭೂಪಾಲ್ ನಗರದ 8 ಕಿಲೋಮೀಟರ್ ಪ್ರದೇಶದವರೆಗೂ ಹರಡಿತು. ಇದರಿಂದಾಗಿ ತಮ್ಮ ಮನೆಯಲ್ಲಿ ಮಲಗಿದ್ದಂತಹ ಭೂಪಾಲ್ನ ಜನರು ಏಕಾಏಕಿ ಅನೇಕ ಸಮಸ್ಯೆಗಳಿಗೆ ಒಳಗಾದರು. ಇನ್ನೂ ಒಂದಷ್ಟು ಜನ ತಾವು ಮಲಗಿದ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದರು. ಈ ಅನಿಲ ಸೇವಿಸಿದ ಜನರು ವಾಂತಿ, ಕಣ್ಣು ಉರಿ ಮತ್ತು ಉಸಿರಾಟ ಸಮಸ್ಯೆಗಳಿಗೆ ಒಳಗಾಗಿದ್ದರು. ಇದು ಯಾವ ರೀತಿಯ ಸಮಸ್ಯೆ ಎಂದು ತಿಳಿಯದೆಯೇ ಅನೇಕ ಜನರು ಸಾವನ್ನಪ್ಪಿದ್ದರು. ಭೂಪಾಲ್ನ ರಸ್ತೆಗಳ ಮೇಲೆ ಹೆಣಗಳ ರಾಶಿಯೇ ಬೀಳಲು ಆರಂಭಿಸಿತು. ಇನ್ನೂ ಒಂದಷ್ಟು ಜನ ತಾವು ಇರುವಂತಹ ಪ್ಲೇಸ್ ಅನ್ನು ಬಿಟ್ಟು ಕಾರು, ಬೈಕುಗಳನ್ನು ತೆಗೆದುಕೊಂಡು ಓಡಿ ಹೋಗಲು ಆರಂಭಿಸಿದರು. ಅವರಲ್ಲಿ ಒಂದಷ್ಟು ಜನ ಭೂಪಾಲ್ನ ರೈಲ್ವೆ ನಿಲ್ದಾಣದ ಬಳಿ ಓಡಿ ಹೋದರು. ಈ ರೈಲ್ವೆ ಪ್ಲಾಟ್ಫಾರ್ಮ್ ಸಹ ಈ ಅನಿಲದಿಂದ ಮುಕ್ತ ಏನೂ ಇರಲಿಲ್ಲ. ಇಲ್ಲಿಯೂ ಅದೇ ತರ ಸಮಸ್ಯೆಗಳು ಉಂಟಾಗಿ ಅನೇಕರು ಪ್ಲಾಟ್ಫಾರ್ಮ್ನಲ್ಲಿಯೇ ಸಾವಿಗೆ ಈಡಾಗಿದ್ದರು. ಇನ್ನು ಭೋಪಾಲ್ನತ್ತ ಬರುತ್ತಿದ್ದಂತಹ ಬೇರೆ ಟ್ರೈನ್ಗಳು ಸಹ ಈ ವಿಷಯ ತಿಳಿದು ಬರಲಿಲ್ಲ. ಈ ರೀತಿಯಾಗಿ ಅಲ್ಲಿ ಸಾವಿಗೆ ಈಡಾದಂಥ ಜನರಿಗೆ ತಾವು ಯಾವ ಕಾರಣದಿಂದ ಸತ್ತೆವು ಎಂಬ ವಿಷಯ ತಿಳಿಯದೆಯೇ ಎಷ್ಟೋ ಜನ ಸತ್ತಿದ್ದರು. ಅಂದು ಭೂಪಾಲ್ನ ಎಲ್ಲ ಆಸ್ಪತ್ರೆಗಳು ತುಂಬಿ ಹೋಗಿದ್ದವು. ಅಷ್ಟೊತ್ತಿಗೆ ಈ ರೀತಿಯ ಸಾವಿಗೆ ಕಾರಣ MIC ಎಂಬ ಅನಿಲ ಎಂದು ಎಲ್ಲರಿಗೂ ತಿಳಿಯಿತು. ವೈದ್ಯರು ಯೂನಿಯನ್ ಕಾರ್ಬೈಡ್ ಕಂಪನಿಯ ಚೇರ್ಮನ್ ಆದಂತಹ ವಾರನ್ ಆಂಡರ್ಸನ್ಗೆ ಫೋನ್ ಕಾಲ್ ಮಾಡಿ ಈ ಅನಿಲದ ಬಗ್ಗೆ ತಿಳಿದುಕೊಂಡು ಟ್ರೀಟ್ಮೆಂಟ್ ಆರಂಭಿಸಿದರು. ಇಷ್ಟೆಲ್ಲ ಘಟನೆ ಕೇವಲ ಆ ರಾತ್ರಿಗೆ ಸೀಮಿತವಾಗಿತ್ತು. ಮರುದಿನ ಎದ್ದು ಭೂಪಾಲ್ ನಗರವನ್ನು ಗಮನಿಸಿದರೆ ಸ್ಮಶಾನದ ರೀತಿ ಕಾಣುತ್ತಿತ್ತು. ಈ MIC ಅನಿಲದ ಎಫೆಕ್ಟ್ಗೆ ಪ್ರಾಣಿ ಪಕ್ಷಿಗಳು ಅಸುನೀಗಿದ್ದವು. ಇವುಗಳಲ್ಲದೆ ಈ ಕಂಪನಿಯ ಸುತ್ತಲಿನ ಗಿಡ ಮರಗಳು ಬಾಡಿ ಹೋಗಿದ್ದವು. ಒಟ್ಟು ಸಾವಿಗೀಡಾದ ಜನರ ಸಂಖ್ಯೆ ಗೊಂದಲದಿಂದ ಕೂಡಿತ್ತು. ಒಟ್ಟು 5 ಲಕ್ಷ ಜನ ಈ ಅನಿಲದಿಂದ ಬಾಧಿತರಾಗಿದ್ದರೆ ಅವರಲ್ಲಿ 20,000ದಿಂದ 25,000ದಷ್ಟು ಜನರು ಮರಣ ಹೊಂದಿದ್ದರು.
ಈ ಅನಿಲ ದುರಂತ ಆದ ನಂತರ ಯೂನಿಯನ್ ಕಾರ್ಬೈಡ್ ಕಂಪನಿಯ ಚೇರ್ಮನ್ ವಾರನ್ ಆಂಡರ್ಸನ್ ಅನ್ನು ಬಂಧಿಸುವಂತೆ ಹಾಗೂ ಮರಣ ಹೊಂದಿದ ಪ್ರತಿ ವ್ಯಕ್ತಿಯ ಕುಟುಂಬಕ್ಕೂ ಪರಿಹಾರ ಒದಗಿಸಿಕೊಡುವಂತೆ ಕೋರಿ ದೇಶಾದ್ಯಂತ ಪ್ರತಿಭಟನೆಗಳು ಆರಂಭವಾದವು. ಈ ದುರಂತ ನಡೆದ ಸಮಯದಲ್ಲಿ ವಾರನ್ ಆಂಡರ್ಸನ್ ಭಾರತದಲ್ಲೇ ಇದ್ದರು. ಇವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವುದರ ಬದಲಿಗೆ ಅಂದಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ ಆಂಡರ್ಸನ್ ಅನ್ನು ದೆಹಲಿಗೆ ಕಳುಹಿಸಿಕೊಟ್ಟರು. ಅಲ್ಲಿಂದ ಈತ ತನ್ನ ಅಮೆರಿಕ ದೇಶಕ್ಕೆ ಹಾರಿ ಹೋದ. ಈ ಯೂನಿಯನ್ ಕಾರ್ಬೈಡ್ ಕಂಪನಿ ಈ ದುರಂತಕ್ಕೆ ಪರಿಹಾರವಾಗಿ $470 ಮಿಲಿಯನ್ ಹಣವನ್ನ ನೀಡಿತು. ಇಷ್ಟೆಲ್ಲಾ ಸಮಸ್ಯೆಗಳು ಅಂದಿನ ಭೋಪಾಲ್ನ ಜನರು ಎದುರಿಸಿದ್ದರು. ನಾವು ಈ ವಿಡಿಯೋದ ಮೊದಲಿಗೆ ನೋಡಿದ ಆ 12 ಟ್ರಕ್ಗಳು ಇದೇ ಅನಿಲವನ್ನ ಸಾಗಿಸುತ್ತಿದ್ದವು. ಆ ದುರಂತ ಆದ ನಂತರ ಆ ಕಾರ್ಖಾನೆಯಲ್ಲಿಯೇ ಇನ್ನೂ 337 ಮೆಟ್ರಿಕ್ ಟನ್ನಷ್ಟು MIC ಅಲ್ಲಿಯೇ ಉಳಿದು ಬಿಟ್ಟಿತ್ತು. ಈ ಅನಿಲವನ್ನೇ ಸಂಗ್ರಹಿಸಿ 250 ಕಿಲೋಮೀಟರ್ ದೂರದ ಪೀತಾಂಪುರ ಪ್ರದೇಶಕ್ಕೆ ತಂದು ಅದನ್ನು ನಾಶಪಡಿಸಲಾಯಿತು. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ಹೊಸ ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.